बीदर के पत्रिका भवन में प्रसिद्ध प्रसूति और स्त्री रोग विशेषज्ञ संघ द्वारा एक प्रेस आयोजित की गई, जिसमें प्रसूति एवं स्त्री रोग विशेषज्ञों की उत्तरी क्षेत्र कार्यशाला एवं सम्मेलन 2 एवं 3 अगस्त को ब्रेम्स ऑडिटोरियम में आयोजित किए जाने के संबंध में बताया गया। 500 से अधिक चिकित्सकों एवं विद्यार्थियों ने पंजीकरण कराया। प्रसिद्ध प्रसूति रोग विशेषज्ञ डॉक्टर हेमलता पाटिल ने बताया कि कर्नाटक राज्य प्रसूति एवं स्त्री रोग विशेषज्ञ उत्तर क्षेत्र कार्यशाला एवं सम्मेलन का आयोजन 2 और 3 अगस्त को बीदर के ब्रिम्स अस्पताल सभागार में किया गया है। शहर के जिला पत्रिका भवन में आयोजित एक संवाददाता सम्मेलन को संबोधित करते हुए उन्होंने कहा कि सम्मेलन का आयोजन प्रसूति एवं स्त्री रोग विशेषज्ञ संघ और बीदर इंस्टीट्यूट ऑफ मेडिकल साइंसेज बीदर द्वारा किया गया है, जिसमें कल्याण कर्नाटक सहित अन्य राज्यों के 500 से अधिक डॉक्टरों और मेडिकल छात्रों ने पंजीकरण कराया है। उन्होंने बताया कि रायचूर के डॉक्टर जयप्रकाश पाटिल संसाधन व्यक्ति होंगे और लाइव प्रसारण के माध्यम से सुरक्षित मातृ एवं शिशु स्वास्थ्य पर व्याख्यान देंगे। एक अन्य प्रसूति रोग विशेषज्ञ डॉक्टर एसी ललितम्मा ने कहा कि बीदर जिले में यह पहला सम्मेलन है और इसका उद्देश्य माताओं और शिशुओं की मृत्यु दर को कम करना और यह सुनिश्चित करना है कि बच्चा मां के गर्भ से जीवित निकले। इस सम्मेलन में शोध पत्र प्रस्तुतियां भी होंगी और कई छात्र फेलोशिप के लिए भी आ रहे हैं। उन्होंने कहा कि मेडिकल छात्रों और डॉक्टरों को ऐसे अच्छे अवसर का लाभ उठाना चाहिए। प्रसूति एवं स्त्री रोग संघ की सचिव डॉक्टर सविता बडिगेर ने बताया कि सम्मेलन का उद्घाटन चिकित्सा मंत्री डॉक्टर शरणप्रकाश पाटिल करेंगे। जिला प्रभारी मंत्री ईश्वर खंडे, नगर प्रशासन मंत्री रहीम खान, लोकसभा सदस्य सागर खंडे सहित कई अन्य लोग मुख्य अतिथि के रूप में उपस्थित रहेंगे। कर्नाटक राज्य प्रसूति एवं स्त्री रोग संघ के प्रदेश पदाधिकारी भी उपस्थित रहेंगे। उन्होंने बताया कि सम्मेलन की अध्यक्षता संघ के जिला अध्यक्ष डॉक्टर उमा देशमुख करेंगे और संघ के सभी पदाधिकारी इसमें भाग लेंगे। केपी न्यूज के कैमरामैन पपुराज का कवरेज। ಕರೆಸ್ತಾ ಇದ್ದೀವಿ ಮತ್ತು ನಮ್ಮದು ಮೇನ್ ಧ್ಯೇಯ ಮತ್ತು ಉದ್ದೇಶ ಏನು ಅಂತಂದ್ರೆ ತಾಯಿ ಸುರಕ್ಷಿತ ತಾಯಿ ಮತ್ತು ಮಗುವಿನ ಹೆರಿಗೆ ಮತ್ತು ಆರೈಕೆ, ಇದು ನಮ್ಮ ಮೇನ್ ಉದ್ದೇಶ ಇದ್ರೂ ಸಹ ನಾವು ಮೊದಲನೇ ದಿವಸ ಕಾರ್ಯಾಗಾರ ಅಂತ ಮಾಡ್ತಾ ಇದ್ದೀವಿ. ಯಾವುದು ಅಂತಂದ್ರೆ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಅಂತ. ತಮಗೆಲ್ಲ ಗೊತ್ತಿರಬೇಕು ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಅಂತಂದ್ರೆ ನಾವು ಮುಂಚೆಯಿಂದನೂ ನಾವು ನಾರ್ಮಲ್ ಆಗಿ ಮಾಡ್ತಾ ಇರ್ತೀವಿ. ಗರ್ಭಾಶಯಕ್ಕೆ ಸಂಬಂಧಪಟ್ಟಿದ್ದು ಅಥವಾ ಸ್ತ್ರೀ ರೋಗಕ್ಕೆ ಸಂಬಂಧಪಟ್ಟಿದ್ದೇನೆ ಗರ್ಭಾಶಯ ಪ್ರಾಬ್ಲಮ್ ಇದ್ರೂ ಸಹ ನಾವು ನಾರ್ಮಲ್ ಆಗಿ ಆಪರೇಷನ್ ಮಾಡಿಬಿಟ್ಟು ಹೊಲಿಗೆ ಹಾಕ್ತಾ ಇದ್ವಿ. ತುಂಬ ಅದ್ರ ಪ್ರಾಬ್ಲಮ್ಸ್ ಏನಿತ್ತು ಅಂತಂದ್ರೆ ತುಂಬ ರಕ್ತಸ್ರಾವ ಆಗ್ತಾ ಇತ್ತು ರೋಗಿಗಳಿಗೆ, ಮತ್ತು ಅವ್ರು ಎಷ್ಟೊಂದು ದಿವಸ ಹಾಸ್ಪಿಟ್ಲಲ್ಲಿ ಆಸ್ಪತ್ರೆಯಲ್ಲಿ ಇರಬೇಕಾದ ಪ್ರಸಂಗನೂ ಬರ್ತಾ ಇತ್ತು, ಮತ್ತು ನೋವಿನ ಪ್ರಮಾಣ ಹೆಚ್ಚಿಗೆ ಅವರು ಪೇಷಂಟ್ ಹೇಳ್ತಾ ಇದ್ರು. ಬಟ್ ಈಗ ಲ್ಯಾಪ್ರೋಸ್ಕೋಪಿ ಸರ್ಜರಿ ಅಂದ್ರೆ ಏನು ಅಂತಂದ್ರೆ ಒಂಥರ ವಿಶಿಷ್ಟವಾದ ಶಸ್ತ್ರಚಿಕಿತ್ಸೆ. ಒಂದು ಸಣ್ಣ ರಂಧ್ರ, ಹೊಟ್ಟೆ ಮೇಲ್ಭಾಗದಲ್ಲಿ ಒಂದು ಸಣ್ಣ ರಂಧ್ರ ಮಾಡಿಬಿಟ್ಟು ಒಂದು ಉಪಕರಣ ಪಾಸ್ ಮಾಡ್ತೀವಿ. ಇದಕ್ಕೆ ಸಾಮಾನ್ಯವಾಗಿ 90% ಕಾಯಿಲೆಗಳು ಗರ್ಭಾಶಯಕ್ಕೆ ಸಂಬಂಧಪಟ್ಟಿದ್ದ ಮೇಜರ್. ಡಾಕ್ಟರ್ ಹೇಮಲತಾ ಪಾಟೀಲ್ ಅವರು ತಿಳಿಸಿದಂತೆ ಆಗಸ್ಟ್ 2 ಮತ್ತು 3ರಂದು ಕಾರ್ಯಾಗಾರ ಮತ್ತು ಸಮ್ಮೇಳನವನ್ನು ಏರ್ಪಡಿಸಿದ್ದೆವು. ಇದರ ಒಂದು ಮುಖ್ಯ ಉದ್ದೇಶ ಏನಪ್ಪ ಅಂತೇಳಂದರೆ ಗರ್ಭಿಣಿಯರು ಮತ್ತು ಇತರ ಮಹಿಳೆಯರಿಗೆ ಸುರಕ್ಷಿತ ಮತ್ತು ಆರೋಗ್ಯಕರ ಜೀವನ ನೀಡಲು ಉದ್ದೇಶಿಸಿ ಈ ಒಂದು ಸಮ್ಮೇಳನವನ್ನು ನಾವು ಏರ್ಪಡಿಸಿದ್ದೀವಿ. ಈಗಾಗಲೇ ಅವರು ತಿಳಿಸಿದಂತೆ ಉದರ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಅಂದರೆ ಉದರದರ್ಶಕ ಚಿಕ್ಕ ರಂಧ್ರದ ಮೂಲಕ ಶಸ್ತ್ರಚಿಕಿತ್ಸೆಗಳನ್ನು ಯಾವ್ಯಾವ ಶಸ್ತ್ರಚಿಕಿತ್ಸೆಗಳನ್ನು ಮಾಡಬಹುದು, ಫಲಾನುಭವಿಗಳಿಗೆ ಇದರಿಂದ ಏನು ಅನುಕೂಲ ಅಂತ ಅವರು ನಿಮಗೆಲ್ಲ ತಿಳಿಸಿದ್ದಾರೆ. ಮತ್ತು 3ನೇ ದಿನ ಏನಪ್ಪ ಅಂತ 3ನೇ ತಾರೀಕು ಆಗಸ್ಟ್ 3ನೇ ತಾರೀಕು ಏನಿದೆ ಅಂತ ಹೇಳಿದ್ರೆ ನಮ್ಮ ವೈದ್ಯಕೀಯ ಕ್ಷೇತ್ರದಲ್ಲಿ ಆಗಿರುವಂತಹ ಈ ಬೆಳವಣಿಗೆಗಳಿಗೆ ಅನುಗುಣವಾಗಿ ವಿವಿಧ ತಜ್ಞ ವೈದ್ಯರಿಂದ ಹಲವಾರು ವಿಷಯಗಳ ಬಗ್ಗೆ ಉಪನ್ಯಾಸ. ಮಧುಮೇಹ, ಜಾಯಿಂಟಿಸ್ ಹಾಗೂ ಅಧಿಕ ರಕ್ತ ಒತ್ತಡದ ಸಮಸ್ಯೆ ಹೊಂದಿರುವ ಗರ್ಭಿಣಿಯವರು ಅಂತಹ ಮಹಿಳೆಯರ ಚಿಕಿತ್ಸೆಗೆ ಬೇಕಾಗಿರುವ ಹೆಚ್ಚಿನ ಜ್ಞಾನ ಮತ್ತು ಅದಕ್ಕೆ ಅವಶ್ಯಕ ಆಗಿರುವ ತಯಾರಿಗಳನ್ನು ಹೇಗೆ ಇನ್ನೂ ಹೆಚ್ಚು ಅಭಿವೃದ್ಧಿಪಡಿಸಬೇಕೆಂದು ಎಂಬುದರ ಕುರಿತು ನಮ್ಮೆಂದಿಗೆ ಚರ್ಚಿಸಲು ನಮ್ಮ ರಾಜ್ಯದ ಹಾಗೂ ಬೇರೆ ರಾಜ್ಯಗಳಿಂದ ಮಹಾರಾಷ್ಟ್ರ, ತೆಲಂಗಾಣ ಹಾಗೂ ಕೇರಳದಿಂದ ಪರಿಣಿತ ವೈದ್ಯರು ಸಂಪನ್ಮೂಲ ವ್ಯಕ್ತಿಗಾಗಿ ಬರುತ್ತಿದ್ದಾರೆ. ಇದರಿಂದ ನಮ್ಮ ಜಿಲ್ಲೆಯ ಪ್ರಸೂತಿ ಮತ್ತು ಸ್ತ್ರೀ ರೋಗ ವೈದ್ಯರಿಗೆ ಹಾಗೂ ಗರ್ಭಿಣಿಯ ಸ್ತ್ರೀಯವರಿಗೆ ತುಂಬ ಅನುಕೂಲ ಆಗಬಹುದು ಎಂದು ಆಶಿಸುತ್ತೇನೆ. ಇಂತಹ ಒಂದು ಕಾರ್ಯಾಗಾರ ಮತ್ತು ಸಮ್ಮೇಳನ ನಮ್ಮ ಜಿಲ್ಲೆಯಲ್ಲಿ ಪ್ರಥಮ. ತುಂಬ ಥ್ಯಾಂಕ್ಸ್ ಟು ಎಲೆಕ್ಟ್ರಾನಿಕ್ ಮೀಡಿಯಾ ಆ್ಯಂಡ್ ಪ್ರಿಂಟ್ ಮೀಡಿಯಾ. ಇದು ಕಸೋಗ ನಾರ್ತ್ ಝೋನ್ ಕಸೋಗ 2025 ಬೀದರ್. ಇದು ಕಾನ್ಫರೆನ್ಸ್ ಬೀದರ್ ಸಲುವಾಗಿ ತುಂಬ ಹೆಮ್ಮೆ ಇದೆ. ಅದು ಸಕ್ಸಸ್ ಆಗಬೇಕಂದ್ರೆ ನಿಮ್ದು ಎಲ್ಲ ಪ್ರಿಂಟ್ ಮೀಡಿಯಾ ಆ್ಯಂಡ್ ಎಲೆಕ್ಟ್ರಾನಿಕ್ ಮೀಡಿಯಾ ಸಹಕಾರ ಬೇಕು. 2ನೇ ತಾರೀಕು ಇನಾಗ್ರೇಷನ್ ಫಂಕ್ಷನಿಗೆ ನೀವು ಎಲ್ಲರೂ ಬಂದು ನಮ್ಮದು ಪ್ರೋಗ್ರಾಮ್
ಇವೆಂಟ್ ಎಲ್ಲ ಕವರ್ ಮಾಡಿ ಪ್ರಚಾರ ಮಾಡಬೇಕಾ. ಬೀದರ್ ಜಿಲ್ಲೆಯಿಂದ ಏನು ಅಪ್ಡೇಟ್ ಗೈಡೆನ್ಸ್ ಸೊಸೈಟಿ ಮಾಡ್ತಾರೆ